ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇವಾಗಿನ ಕಾಲದಲ್ಲಿ ಜನರು ಎದುರಿಸ್ತಾ ಇರುವಂತಹ ಈ ಒಂದು ಹೆಚ್ಚಿನ ಬೊಜ್ಜಿನ ಅಂಶದ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಸಾಕಷ್ಟು ರೀತಿಯಾದ ಒಂದು ಎಕ್ಸಸೈಸ್, ಡಯಟ್ ಎಲ್ಲವನ್ನ ಫಾಲೋ ಮಾಡ್ತಾ ಇರ್ತಾರೆ. ಆದರೆ ಅವರಿಂದ ಅವರ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಅಸಾಧ್ಯವಾದ ಮಾತಾಗಿರುತ್ತೆ. ಎಷ್ಟೇ ಕಷ್ಟಪಟ್ಟರೂ ಕೂಡ ಅವರ ತೂಕವನ್ನ ಅವರು ಒಂದು ಆರೋಗ್ಯಕರವಾಗಿ ಇರಿಸ್ಕೊಳ್ಳೋದಕ್ಕೆ ಅವರಿಂದ ಆಗ್ತಾ ಇರೋದಿಲ್ಲ. ಅಂಥವರಿಗೆ ಅವರ ಸಮಸ್ಯೆಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಶಾಶ್ವತವಾದ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಾನು ತಿಳಿಸ್ಕೊಡುವ ಈ ಒಂದು ಮನೆಮದ್ದು ಅನ್ನೋದು ಒಂದು ಹರ್ಬಲ್ ಜ್ಯೂಸ್ ಅಂತಾನೆ ಹೇಳ್ಬೋದು. ಈ ಒಂದು ಜ್ಯೂಸನ್ನು ನೀವು ನಿಮ್ಮ ದಿನನಿತ್ಯದ ಲೈಫ್ ಸ್ಟೈಲಲ್ಲಿ ಆ್ಯಡ್ ಮಾಡಿಕೊಂಡು ಹೋದರೆ ಖಂಡಿತವಾಗಿಯೂ ನೀವು ಇಲ್ಲಿವರೆಗೆ ಪಟ್ಟಿರುವ ಕಷ್ಟಕ್ಕೆ ಒಂದು ಪರಿಹಾರ ಅನ್ನೋದು ಈ ಒಂದು ಹರ್ಬಲ್ ಜ್ಯೂಸಿಂದ ನಿಮಗೆ ಸಿಗುವಂಥದ್ದು. ಅಷ್ಟೊಂದು ಪರಿಣಾಮಕಾರಿಯಾದ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರೋ ಬೊಜ್ಜನ್ನು ಕರಗಿಸ್ಕೊಳ್ಳೋ ಮುಖಾಂತರ, ನಮ್ಮ ಗಟ್ ಹೆಲ್ತನ್ನು ಚೆನ್ನಾಗಿರಿಸ್ಕೊಳ್ಳೋ ಮುಖಾಂತರ, ನಾವು ತಿಂದಿರುವ ಆಹಾರ ಪದಾರ್ಥಗಳು ನಮ್ಮ ದೇಹದಲ್ಲಿ ಕೊಬ್ಬಿನ ರೂಪಕ್ಕೆ ಮಾರ್ಪಾಟಾಗದೆ ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳನ್ನು ಹೀರಿಕೊಂಡು ನಮಗೆ ಎನರ್ಜಿಯನ್ನು ಕೊಡೋ ಮುಖಾಂತರ ನಮ್ಮ ತೂಕದ ಇಳಿಕೆಗೆ ಸಹಕಾರಿಯಾಗುತ್ತೆ. ಅದೇ ರೀತಿ ಈ ಒಂದು ಬೊಜ್ಜಿನ ಅಂಶದಿಂದ ಎದುರಾಗುವಂತಹ ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೂಡ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೂ ಕೂಡ ಸಹಕಾರಿಯಾಗುತ್ತೆ. ಸ್ನೇಹಿತರೆ, ಈ ಒಂದು ಬೊಜ್ಜು ಅನ್ನೋದು ನಮ್ಮ ದೇಹದಲ್ಲಿ ಯಾವ ಕಾರಣಕ್ಕೆ ಆಗ್ತಾ ಬರುತ್ತೆ, ಯಾವ ಕಾರಣಕ್ಕೆ ಆವರಿಸ್ಕೊಳ್ಳುತ್ತೆ ಅನ್ನೋದು ಯಾರಿಂದಲೂ ಕೂಡ ಊಹೆ ಮಾಡೋದಕ್ಕೆ ಆಗದೆ ಇರುವಂತಹ ಒಂದು ವಿಷಯ. ಆದರೆ ಬೊಜ್ಜು ಒಂದು ಸಲ ನಮ್ಮ ದೇಹದಲ್ಲಿ ಸಂಗ್ರಹವಾದರೆ ಅದನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಸಾಕಷ್ಟು ರೀತಿಯಲ್ಲಿ ಕಷ್ಟಪಡಬೇಕು. ಅದರಿಂದ ಕೆಲವರಿಗೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ, ಇನ್ನು ಕೆಲವರಿಗೆ ಸಿಗಲ್ಲ. ಎಷ್ಟೋ ಜನ ಸರಿಯಾಗಿ ಡಯಟ್ ಮಾಡ್ತಾರೆ, ಸರಿಯಾದ ರೀತಿಯಲ್ಲಿ ಎಕ್ಸಸೈಸನ್ನು ಮಾಡ್ತಾರೆ, ವರ್ಕೌಟ್ಸನ್ನು ಮಾಡ್ತಾರೆ. ಆದರೂ ಕೂಡ ಅವರಿಗೆ ಒಂದು ತೂಕದ ಇಳಿಕೆಯಲ್ಲಿ ತುಂಬಾ ಒಂದು ಕಷ್ಟವನ್ನು ಎದುರಿಸ್ತಾ ಇರ್ತಾರೆ. ಯಾವುದೇ ರೀತಿ ಒಂದು ಎದ್ದು ಓಡಾಡೋದಕ್ಕೆ ಆಗಿರ್ಬೋದು, ಹೆಚ್ಚಿನ ಕೆಲಸ ಮಾಡೋದಕ್ಕೆ ಆಗಿರ್ಬೋದು, ಹೆಚ್ಚು ವೇಗವಾಗಿ ನಡೆಯೋದಕ್ಕೆ ಆಗಿರ್ಬೋದು, ಸರಿಯಾದ ರೀತಿಯಲ್ಲಿ ಒಂದು ಆಹಾರವನ್ನು ತೆಗೆದುಕೊಳ್ಳೋದಕ್ಕೆ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ ದೇಹದಲ್ಲಿ ಹೆಚ್ಚಿನ ಬೊಜ್ಜು ಅನ್ನೋದು ಆವರಿಸ್ಕೊಂಡಾಗ. ಹಾಗಾಗಿ ಬೊಜ್ಜಿನ ಅಂಶವನ್ನೋದು ನಮ್ಮ ದೇಹದಲ್ಲಿ ಎಷ್ಟು ಕಂಟ್ರೋಲಲ್ಲಿ ಇರುತ್ತೆ, ನಮ್ಮ ಆರೋಗ್ಯಕ್ಕೆ, ನಮ್ಮ ದೇಹಕ್ಕೆ ತಕ್ಕಂತೆ ನಮ್ಮ ದೇಹದ ತೂಕವನ್ನು ನಾವು ಯಾವಾಗ ಏರಿಸ್ಕೊಳ್ತೀವಿ ಆವಾಗಲೇ ನಾವು ಆ್ಯಕ್ಟಿವ್ ಆಗಿರೋದಕ್ಕೆ ಸಾಧ್ಯ, ನಮ್ಮ ದೈನಂದಿನ ಚಟುವಟಿಕೆಗಳು ಚುರುಕಾಗಿ ನಡೆಯೋದಕ್ಕೆ ಸಾಧ್ಯ, ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಬರದೇ ಇರೋ ಹಾಗೆ ತಡೆದುಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ಇವತ್ತು ನಾನು ತಿಳಿಸ್ಕೊಡುವ ಈ ಒಂದು ಹರ್ಬಲ್ ಜ್ಯೂಸ್ ಅನ್ನೋದು ಒಂದು ಹೆಲ್ದಿ ಆದ ವೇಯಲ್ಲಿ ನಮ್ಮ ದೇಹಕ್ಕೆ ತೂಕದ ಇಳಿಕೆಗೆ ಸಹಕಾರಿಯಾಗುತ್ತೆ, ಯಾವುದೇ ರೀತಿ ಅಡ್ಡ ಪರಿಣಾಮ ಆಗದೇ ಇರುವ ರೀತಿಯಲ್ಲಿ. ಹಾಗೆ ಈ ಒಂದು ಜ್ಯೂಸನ್ನು ತಯಾರಿಸ್ಕೊಳ್ಳೋದಕ್ಕೆ ಹೆಚ್ಚು ಖರ್ಚು ಆಗಲ್ಲ, ಹೆಚ್ಚು ಕಷ್ಟನೂ ಇಲ್ಲ, ಆರಾಮಾಗಿ ತಯಾರಿಸ್ಕೊಳ್ಬೋದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳು ಕೂಡ ಕೇವಲ ಮೂರೇ ಇಂಗ್ರೀಡಿಯೆಂಟ್ಸ್ಗಳು. ಇವು ನಮಗೆ ಆರಾಮಾಗಿ ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ಗಳಿಂದ ತಯಾರಿಸ್ಕೊಳ್ಳುವಂಥದ್ದು. ನಾವು ದಿನನಿತ್ಯ ತಿನ್ನುವ ಆಹಾರವೇ ನಮಗೆ ಔಷಧಿ ಆಗಬೇಕು. ಹಾಗಾಗಿ ನಾವು ತಿನ್ನುವ ಆಹಾರ ಪದಾರ್ಥಗಳಲ್ಲೇ ಇರುವಂತಹ ಔಷಧಿಯ ಗುಣಗಳನ್ನು ನಾವು ತಿಳ್ಕೊಂಡು ಅದರಿಂದ ನಮ್ಮ ಆರೋಗ್ಯದ ಸಮಸ್ಯೆಗಳನ್ನು ಗುಣಪಡಿಸಿಕೊಳ್ಳುವುದರ ಕಡೆಗೆ ನಾವು ಗಮನವನ್ನು ಕೊಡಬೇಕಾಗತ್ತೆ. ಹಾಗಾಗಿ ಇವತ್ತು ನಾನು ತಿಳಿಸ್ಕೊಡುವ ಈ ಒಂದು ಜ್ಯೂಸ್ ಅನ್ನೋದು, ಈ ಒಂದು ಡ್ರಿಂಕ್ ಅನ್ನೋದು ಕೂಡ ಮನೆಯಲ್ಲೇ ತಯಾರಿಸ್ಕೊಳ್ಳುವಂಥದ್ದು ಒಂದು ಮನೆಮದ್ದು. ಈ ಒಂದು ಮನೆಮದ್ದು ಅನ್ನೋದು ನಮ್ಮ ತೂಕವನ್ನ ನಾವೇ ಊಹಿಸಿಕೊಳ್ಳೋದಕ್ಕೆ ಆಗದೆ ಇರುವ ರೀತಿಯಲ್ಲಿ ಅಷ್ಟು ವೇಗವಾಗಿ, ಅಷ್ಟು ಪರಿಣಾಮಕಾರಿಯಾದ ರೀತಿಯಲ್ಲಿ ಸಹಕಾರಿಯಾಗುವಂಥದ್ದು. ಹಾಗಿದ್ರೆ ಜಾಸ್ತಿ ತಡ ಮಾಡದೆ ಈ ಒಂದು ಡ್ರಿಂಕ್ ಯಾವುದು, ಇದನ್ನ ಹೇಗೆ ತಯಾರಿಸ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮಗೆ ಮೊದಲನೇದಾಗಿ ಬರುತ್ತೆ. ಬನ್ನಿ, ಹಾಗಿದ್ರೆ ಈ ಒಂದು ಹರ್ಬಲ್ ಜ್ಯೂಸನ್ನು ಹೇಗೆ ತಯಾರಿಸೋದು ಅನ್ನೋದನ್ನ ತಿಳ್ಕೊಂಡು ಬರೋಣ. ಈ ಒಂದು ಹರ್ಬಲ್ ಗ್ರೀನ್ ಜ್ಯೂಸ್ ಅನ್ನ ನಮ್ಮ ತೂಕದ ಇಳಿಕೆಗೆ ನಾವು ಹೇಗೆ ತಯಾರಿಸ್ಕೊಳ್ಬೇಕು, ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಯಾವುದು ಅನ್ನೋದನ್ನ ನೋಡೋದಾದ್ರೆ, ನೀವಿಲ್ಲಿ ನೋಡ್ತಾ ಇರುವಂತದ್ದು ವೀಳ್ಯದೆಲೆ ಅಥವಾ ಬೀಟಲ್ ಲೀಫ್. ಇದನ್ನ ಸಾಮಾನ್ಯವಾಗಿ ಎಲ್ಲರೂ ಕೂಡ ಬಳಸಿರ್ತೀವಿ. ಸಾಕಷ್ಟು ಇದನ್ನ ಊಟ ಆದ ನಂತರ ಬಳಸುವಂತ ರೂಢಿ ಇರುವಂತದ್ದು. ಯಾಕೆ ಹೀಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಒಂದು ಎಲೆಯನ್ನ ಜಗಿದು ಅದರ ರಸವನ್ನ ನುಂಗೋದ್ರಿಂದ ಇದು ನಮ್ಮ ಹೊಟ್ಟೆ ಉಬ್ಬರದ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ, ಅಜೀರ್ಣದ ಸಮಸ್ಯೆಯನ್ನ ಹೋಗಲಾಡಿಸಿ ನಮ್ಗೆ ಒಂದು ಬೇಗ ರಿಲೀಫ್ ಅಂತ ಕೊಡುತ್ತೆ. ನಮ್ಮ ಜೀರ್ಣಕ್ರಿಯೆನ ಚೆನ್ನಾಗಿ ನಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಬಾಯಿಯ ದುರ್ವಾಸನೆಯನ್ನು ಕೂಡ ಹೋಗಲಾಡಿಸೋ ಮುಖಾಂತರ ಒಂದು ಮೌತ್ ಫ್ರೆಶ್ನರ್ ರೂಪದಲ್ಲಿ ಕೂಡ ಈ ಒಂದು ಎಲೆ ಕೆಲಸ ಮಾಡುವಂಥದ್ದು. ಆದ್ರೆ ಇದನ್ನ ನಮ್ಮ ತೂಕದ ಇಳಿಕೆಗೆ ಹೇಗೆ ಬಳಸ್ಬೋದು, ಇದರಿಂದ ಸಿಗುವ ಬೆನಿಫಿಟ್ಸ್ ಏನು ಅನ್ನೋದನ್ನ ನೋಡೋದಾದ್ರೆ, ಇಲ್ಲಿ ನಾನು ಒಂದು 5 ರಿಂದ 6 ಎಲೆಗಳನ್ನ, ಫ್ರೆಶ್ ಆಗಿರುವಂತಹ ಎಲೆಗಳನ್ನ ನೀವು ತೆಗೆದುಕೊಳ್ಬೇಕು. ಒಣಗಿರುವ ಎಲೆಗಳಿಂದ ನಮ್ಗೆ ಜ್ಯೂಸ್ ಅನ್ನ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಫ್ರೆಶ್ ಆಗಿರುವಂತಹ ಒಂದು 5 ರಿಂದ 6 ಎಲೆಗಳನ್ನ ಚೆನ್ನಾಗಿ ತೊಳೆದು ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದನ್ನ ಸಣ್ಣ ತುಂಡುಗಳನ್ನಾಗಿ ಮಾಡಿ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ.
ಆನಂತರ ಇದರ ಜೊತೆಯಲ್ಲಿ ನೀವು ಕೇವಲ ಈ ಎಲೆಯನ್ನೇ ಬರೀ ಜ್ಯೂಸ್ ಅನ್ನಾಗಿ ಮಾಡ್ಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಇನ್ನೂ ತುಂಬಾ ಒಂದು ಒಳ್ಳೆ ಎಫೆಕ್ಟ್ ಸಿಗ್ಬೇಕು ಅಂತ ಇದ್ರೆ ಇದರ ಜೊತೆಯಲ್ಲಿ ನಾನು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಅಥವಾ ಕ್ಯೂಮಿನ್ ಅನ್ನ ಸೇರಿಸ್ತಾ ಇದ್ದೀನಿ. ಇದು ಕೂಡ ನಮ್ಮ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುವಂತಹ ಒಂದು ಪದಾರ್ಥ. ಇದರ ಜೊತೆಯಲ್ಲಿ ಒಂದು 5 ರಿಂದ 6 ಕಾಳು ಮೆಣಸು ಅಥವಾ ಪೆಪ್ಪರ್ ಅನ್ನ ಕೂಡ ಬಳಸ್ತಾ ಇದ್ದೀನಿ. ಈ 3 ಇಂಗ್ರೀಡಿಯೆಂಟ್ ಅನ್ನ ಹಾಕಿ ಸ್ವಲ್ಪ ಇದಕ್ಕೆ ನೀರನ್ನ ಹಾಕಿ ಒಂದು ಪೇಸ್ಟ್ ರೂಪದಲ್ಲಿ ನಾವು ರೆಡಿ ಮಾಡ್ಕೊಳ್ಬೇಕು. ಈ ಒಂದು ಜ್ಯೂಸ್ ಅನ್ನೋದು ಇದರಲ್ಲಿ ಬಳಸಿರುವ ಈ ಒಂದು ವೀಳ್ಯದೆಲೆ ಅನ್ನೋದು ನಮ್ಮ ದೇಹದಲ್ಲಿ ಜೀರ್ಣ ಶಕ್ತಿಯನ್ನ ಹೆಚ್ಚಿಸೋ ಮುಖಾಂತರ, ಜೀರ್ಣಕ್ರಿಯೆಯನ್ನ ಹೆಚ್ಚಿಸೋ ಮುಖಾಂತರ ನಮ್ಮ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡುತ್ತೆ. ಇದರ ಮುಖಾಂತರ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರೋ ಕೊಬ್ಬಿನಾಂಶದ ಕರಗುವಿಕೆಗೆ ಸಹಕಾರಿಯಾಗುವಂಥದ್ದು. ಹಾಗೆ ನಮ್ಮ ದೇಹದಲ್ಲಿರುವ ವಿಷಕಾರಿ ಪದಾರ್ಥಗಳನ್ನ ಹೊರಗಡೆ ಹಾಕೋ ಮುಖಾಂತರ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟ, ಕೊಲೆಸ್ಟ್ರಾಲ್ ಮಟ್ಟವನ್ನ ನಿಯಂತ್ರಿಸುವ ಮುಖಾಂತರ ನಮ್ಮ ಆರೋಗ್ಯ ಸಮಸ್ಯೆಗಳನ್ನ ಕಡಿಮೆ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಅದರ ಜೊತೆಯಲ್ಲಿ ನಮ್ಮ ದೇಹದಲ್ಲಿ ನಾವು ತಿಂದಿರುವ ಆಹಾರ ಪದಾರ್ಥಗಳ ಪೋಷಕಾಂಶಗಳು ನಮ್ಮ ದೇಹ ಸರಿಯಾಗಿ ಹೀರಿಕೊಳ್ಳೋದಕ್ಕೆ ಇದರಲ್ಲಿ ಇರುವಂತಹ ಪೆಪ್ಪರ್ ಅನ್ನೋದು ಸಹಕಾರಿಯಾಗುವಂಥದ್ದು. ಹಾಗೆ ಇದರಲ್ಲಿ ಬಳಸಿರುವ ಜೀರಿಗೆ ಅನ್ನೋದು ನಮಗೆ ಒಂದು ಗ್ಯಾಸ್ಟ್ರಿಕ್, ಆಸಿಡಿಟಿ, ಅಜೀರ್ಣದ ಸಮಸ್ಯೆಯನ್ನು ಹೊರಗಡೆ ಹಾಕುವ ಮುಖಾಂತರ, ನಮ್ಮ ಹಸಿವನ್ನ ನಿಯಂತ್ರಣ ಮಾಡೋ ಮುಖಾಂತರ, ಪದೇ ಪದೇ ತಿನ್ನುವ ಒಂದು ಹಂಬಲವನ್ನ, ಕ್ರೇವಿಂಗ್ಸ್ ಅನ್ನ ತಡೆಯೋ ಮುಖಾಂತರ ನಮ್ಮ ತೂಕದ ಇಳಿಕೆಗೆ ಸಹಕಾರಿಯಾಗುತ್ತೆ. ಈ 3 ಇಂಗ್ರೀಡಿಯೆಂಟ್ ಗಳಿಂದ ತಯಾರಾದ ಈ ಒಂದು ಹರ್ಬಲ್ ಜ್ಯೂಸ್ ಅನ್ನೋದು ಒಂದು ಎಫೆಕ್ಟಿವ್ ಆದ ವೆಯ್ಟ್ ಲಾಸಿಗೆ ಒಂದು ಪರಿಣಾಮಕಾರಿಯಾದ ರೀತಿಯಲ್ಲಿ ನಮಗೆ ಸಹಕಾರಿ ಆಗುವಂಥದ್ದು. ಇಲ್ಲಿ ನಾನು ಗ್ರೈಂಡ್ ಮಾಡ್ಕೊಂಡಿರುವ ಈ ಒಂದು ಪೇಸ್ಟ್ ಅನ್ನ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ನಾನು 1 ಗ್ಲಾಸ್ ಅಷ್ಟು ನೀರನ್ನ ಹಾಕಿದ್ದೀನಿ. ಇದನ್ನ ನೀವು ಒಬ್ರು ಕುಡಿಯುವಷ್ಟು ತಯಾರು ಮಾಡ್ಕೊಳ್ಬಹುದು. ಇಬ್ಬರಿಗೆ ಮಾಡೋ ತರ ಇದ್ರೆ 2 ಗ್ಲಾಸ್ ಅಷ್ಟು ನೀರನ್ನ ಹಾಕಿ ಒಂದು 5 ರಿಂದ 6, 7, 8 ಎಲೆಗಳಿಂದ ನೀವು ರೆಡಿ ಮಾಡ್ಕೊಳ್ಬಹುದು. ಆನಂತರ ಇದನ್ನ ನೀವು 1 ಗ್ಲಾಸ್ ಅಥವಾ ಲೋಟಕ್ಕೆ ಶೋಧಿಸ್ಕೊಳ್ಬಹುದು. ಶೋಧಿಸ್ಕೊಂಡು ಕುಡಿಯೋರಾದ್ರೆ ಶೋಧಿಸ್ಕೊಳ್ಬಹುದು, ಇಲ್ಲ ಹಾಗೆ ಕುಡಿತೀವಿ ಅಂದ್ರೆ ಹಾಗೆ ಕೂಡ ಕುಡಿಬಹುದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಇನ್ನು ತುಂಬಾ ವೇಗವಾಗಿ ನಮಗೆ ಒಂದು ಕೆಲಸ ಮಾಡುತ್ತೆ ನಮ್ಮ ದೇಹದಲ್ಲಿ ವೆಯ್ಟ್ ಲಾಸಿಗೆ. ಈ ಶೋಧಿಸ್ಕೊಂಡಂತಹ ಈ ಒಂದು ಜ್ಯೂಸಿಗೆ ನೀವು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಇದ್ರೆ, ಇದರ ಟೇಸ್ಟ್ಗೆ ಬ್ಲ್ಯಾಕ್ ಸಾಲ್ಟ್ ಅಂತ ಹೇಳಿ ಕರಿತೀವಿ, ಅದಿದ್ರೆ ನೀವು ಆ್ಯಡ್ ಮಾಡ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ಜೇನುತುಪ್ಪವನ್ನ ಹಾಕೊಳ್ಬಹುದು, ಇಲ್ಲ ಲೆಮನ್ ಜ್ಯೂಸ್ ಅನ್ನ ಹಾಕೊಳ್ಬಹುದು, ಇಲ್ಲ ಹಾಗೆ ಕುಡಿತೀವಿ ಅಂದ್ರೂ ಕೂಡ ಹಾಗೆ ಕೂಡ ನೀವು ತೆಗೆದುಕೊಳ್ಬಹುದು. ಹೆಚ್ಚು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಬೇಕಂತ ಹೇಳಿದ್ರೆ ನೀವು ಇದನ್ನ ಶೋಧಿಸ್ಕೊಳ್ದೇನೆ ಕುಡಿದ್ರೆ ತುಂಬಾನೇ ಎಫೆಕ್ಟಿವ್ ಆಗಿ ನಿಮ್ಗೆ ಕೆಲಸ ಮಾಡುತ್ತೆ. ಈಗ ಈ ಒಂದು ಹರ್ಬಲ್ ಗ್ರೀನ್ ಜ್ಯೂಸ್ ಅನ್ನೋದು ನಮ್ಮ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುವಂಥದ್ದು. ಈ ಒಂದು ಜ್ಯೂಸ್ ರೆಡಿ ಆಗಿದೆ. ಇದನ್ನ ನೀವು ದಿನನಿತ್ಯ ಒಂದು 15 ದಿವಸಗಳ ಕಾಲ ಕಂಟಿನ್ಯೂಸ್ ಆಗಿ ತೆಗೆದುಕೊಂಡು ನೋಡಿದ್ರೆ ಇದರಿಂದ ನಿಮ್ಗೆ ಸಿಗುವ ರಿಸಲ್ಟ್ ಅನ್ನೋದು ನೀವೇ ಊಹೆ ಮಾಡಿರಲ್ಲ, ಅಷ್ಟು ಒಂದು ಎಫೆಕ್ಟಿವ್ ಆದ ರಿಸಲ್ಟ್ ಅನ್ನೋದು ಸಿಗುತ್ತೆ ನಿಮ್ಮ ವೆಯ್ಟ್ ಲಾಸ್ ಅಲ್ಲಿ. ಇದನ್ನ ನೀವು ತೆಗೆದುಕೊಳ್ಳೋ ಮುಂಚೆ ನಿಮ್ಮ ತೂಕವನ್ನ ಚೆಕ್ ಮಾಡ್ಕೊಳ್ಳಿ. ಆನಂತರ ಇದನ್ನ ತೆಗೆದುಕೊಂಡು 15 ದಿವಸ ಆದ್ಮೇಲೆ ನಿಮ್ಮ ತೂಕವನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಖಂಡಿತ ಒಂದು ಒಳ್ಳೆಯ ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ. ಒಳ್ಳೆಯ ಒಂದು ರಿಸಲ್ಟ್ ಅನ್ನೋದು ನಿಮ್ಮ ತೂಕದಲ್ಲಿ ಒಂದು ವ್ಯತ್ಯಾಸವನ್ನು ನೀವು ಗಮನಿಸ್ತೀರಾ. ಅಷ್ಟು ಎಫೆಕ್ಟಿವ್ ಆದ ಒಂದು ಮನೆಮದ್ದು ಅಂತಾನೆ ಹೇಳ್ಬೋದು. ನೋಡಿದ್ರಲ್ವಾ ಸ್ನೇಹಿತರೆ, ಈ ಒಂದು ಪರಿಣಾಮಕಾರಿಯಾದ ಹರ್ಬಲ್ ಜ್ಯೂಸನ್ನು ಹೇಗೆ ತಯಾರಿಸ್ಕೊಳ್ಳೋದು, ಇದರಲ್ಲಿ ಏನೇನು ಪದಾರ್ಥಗಳನ್ನು ಬೆರೆಸಿದ್ದೀನಿ, ಹಾಗೆ ಇದರಿಂದ ನಮ್ಮ ತೂಕದ ಇಳಿಕೆಗೆ ಹೇಗೆ ಸಹಕಾರಿಯಾಗುವಂಥದ್ದು ಅನ್ನುವ ಎಲ್ಲ ಪೂರ್ತಿ ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೀನಿ. ಇದನ್ನು ನೀವು ದಿನನಿತ್ಯ 15 ದಿವಸಗಳ ಕಾಲ ಕಂಟಿನ್ಯೂಸ್ ಆಗಿ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬರೋದ್ರಿಂದ ಇದು ನಿಮ್ಮ ತೂಕದ ಇಳಿಕೆಗೆ, ನಿಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಬೊಜ್ಜಿನ ಅಂಶದ ಕರಗುವಿಕೆಗೆ ಸಹಾಯ ಮಾಡುವಂಥದ್ದು. ಹಾಗೆ ನಿಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯನ್ನು ಸುಧಾರಣೆಗೊಳಿಸುವ ಮುಖಾಂತರ ನಿಮ್ಮ ಗಟ್ ಹೆಲ್ತನ್ನು ಕೂಡ ಚೆನ್ನಾಗಿರಿಸ್ಕೊಳ್ಳೋದಕ್ಕೆ ಸಹಕಾರಿಯಾಗುವಂಥದ್ದು. ಅದರ ಜೊತೆಯಲ್ಲಿ ಈ ಒಂದು ಡ್ರಿಂಕನ್ನು ತೆಗೆದುಕೊಳ್ಳೋದ್ರ ಜೊತೆಯಲ್ಲಿ ನಿಮ್ಮ ದಿನನಿತ್ಯದ ಲೈಫ್ ಸ್ಟೈಲಲ್ಲಿ ಒಂದು ಹೆಲ್ದಿಯಾದ, ಬ್ಯಾಲೆನ್ಸ್ಡ್ ಆದ ಹೆಲ್ದಿ ಡಯೆಟನ್ನು ತೆಗೆದುಕೊಳ್ಳುವಂಥದ್ದು, ಹಾಗೆ ಹೆಲ್ದಿ ವರ್ಕೌಟನ್ನು ಕೂಡ ಫಾಲೋ ಮಾಡುವಂಥದ್ದು, ದಿನಕ್ಕೆ ಒಂದು 30 ರಿಂದ 40 ನಿಮಿಷಗಳ ಕಾಲ ವಾಕಿಂಗ್ ಎಕ್ಸಸೈಸನ್ನು ಮಾಡುವಂಥದ್ದು ಮನೆಯಲ್ಲೇ ಇದ್ದು, ಹಾಗೆ ಸ್ಟ್ರೆಸ್ ಫ್ರೀ ಆಗಿರುವಂಥದ್ದು, ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಳುವಂಥದ್ದು, ದಿನಕ್ಕೆ 3 ರಿಂದ 4 ಲೀಟರ್ ನೀರನ್ನು ಕುಡಿಯೋ ಮುಖಾಂತರ ಈ ಎಲ್ಲ ಒಂದು ಹೆಲ್ದಿ ಒಂದು ಲೈಫ್ ಸ್ಟೈಲನ್ನು ರೂಢಿ ಮಾಡಿಕೊಂಡು ಬಂದರೆ ಖಂಡಿತ ನಿಮಗೆ ನಿಮ್ಮ ತೂಕದ ಇಳಿಕೆಯಲ್ಲಿ ಯಾವುದೇ ರೀತಿ ಕಷ್ಟಕರವಾಗದೆ ಆರಾಮಾಗಿ ಯಾವುದೇ ರೀತಿ ಅಡ್ಡ ಪರಿಣಾಮವಿಲ್ಲದೆ ನಿಮ್ಮ ತೂಕವನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು. ಹಾಗಿದ್ರೆ ಇವತ್ತಿನ ಈ ಒಂದು ವಿಡಿಯೋ, ಈ ಒಂದು ಮನೆಮದ್ದು ನಿಮಗೆ ಯೂಸ್ಫುಲ್ ಅನಿಸಿದೆ, ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತಾ, ಹೀಗೆ ಇನ್ನಷ್ಟು ಹೊಸ ವೆಯ್ಟ್ ಲಾಸ್ ಟಿಪ್ಸ್, ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.